ಒಂದು ಮಾತಿದೆ, ಸಾಮಾನ್ಯವಾಗಿ ಒಂದು ಹೆಣ್ಣು ಒಬ್ಬ ಗಂಡನ ಒಲಿಸ್ಕೊಳ್ಳೋದಕ್ಕಾಗಿ ಮಾಡ್ಕೊಳ್ಳೋ ಅಲಂಕಾರಕ್ಕಿಂತ ಜಾಸ್ತಿ ಅಲಂಕಾರ ತನ್ನ ಸುತ್ತಮುತ್ತ ಇರೋ ಹೆಂಗಸರಿಗಿಂತ ತಾನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಮಾಡ್ಕೊತಾಳಂತೆ. ಹಾಗಂತ ಇದು ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಸತ್ಯ ಆಗದೇ ಇರ್ಬೋದು, ಆದರೆ ಮಿಡಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಜೀವನ ಮಾಡುವ ಎಷ್ಟೋ ಹೆಣ್ಮಕ್ಳ ಜೀವನದಲ್ಲಿ ಇದು ಸತ್ಯ. ಅಲಂಕಾರ ಅಂದರೆ ಬರೀ ಮೇಕಪ್ ಮಾತ್ರ ಅಲ್ಲ, ಯಾವುದೇ ವಸ್ತು ಆಗಿರ್ಬೋದು. ಉದಾಹರಣೆಗೆ ಪಕ್ಕದ ಮನೆಯವರು ಟಿವಿ ತಗೊಂಡ್ರು, ಮೇಲ್ಗಡೆ ಮನೆಯವರು ಫ್ರಿಡ್ಜ್ ತಗೊಂಡ್ರು, ಕಾರ್ ತಗೊಂಡ್ರು, ಸೈಟ್ ತಗೊಂಡ್ರು, ಮಕ್ಕಳಿಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ತಗೊಂಡ್ರು. ಈ ಥರ ಸಾಕಷ್ಟು ವಿಚಾರಗಳಿದೆ. ಇಂಥ ವಿಚಾರಗಳು ಮಧ್ಯಮ ವರ್ಗದ ಹೆಂಗಸರು ಕಿವಿ ಬಿದ್ದಾಗ ಅವರಿಗೆ ಚಿಂತೆ ಶುರುವಾಗುತ್ತೆ. ನಾವು ಯಾವಾಗ ಅವ್ರ ಥರ ಆಗೋದು ಅನ್ನೋ ಮಾತುಗಳು ಅಕ್ಕಪಕ್ಕದ ಮನೆಯವ್ರ ಜೊತೆ ಸೇರಿಕೊಂಡು ವಾರಗಟ್ಟಲೆ ಮಾತಾಡ್ತಾರೆ. ಇನ್ನು ಅಕ್ಕ ತಂಗಿರ್ ಸೇರಿದಾಗ ಆಗದೆ ಇರತ್ತ ಸನ್ನಿಧಿನ ಜೀವಂತವಾಗಿಡ್ತಾರೆ. ಪಾಪ ಅವ್ಳ ಕಷ್ಟ ನೋಡಿ ಅಕ್ಕ. ಅವಳು ಕಷ್ಟ ಪಡ್ತಾ ಇರೋದು ಅವ್ರ ಮನೆಯವ್ರಿಗೋಸ್ಕರನೇ ತಾನೆ. ಅಯ್ಯೋ, ಮನೆಯವ್ರಿಗೆಲ್ಲೇ ಗೊತ್ತಾಗತ್ತೆ ನಾವ್ ಪಡೋ ಕಷ್ಟ. ಎಲ್ಲ ನಮ್ ಕರ್ಮ. ನಮ್ದಷ್ಟೇ ಅಲ್ಲ ಕಣೆ, ಮಿಡ್ಲ್ ಕ್ಲಾಸ್ ಹಣೆ ಬಾರನೇ ಇಷ್ಟು. ಪಾಪ ಕಷ್ಟ ಕಾಲಕ್ಕಾಗ್ಲಿ ಅಂತ ಅವ್ರ ಮನೆಯವ್ರಿಗೆ ಗೊತ್ತಿಲ್ದೆ ಒಂದಷ್ಟು ಹಣ ಕೂಡಿಟ್ಟಿದ್ಲವಳು. ಅದಕ್ಕೂ ಕಲ್ಲಾಕರು ಅತ್ತೆ ಮನೆ ಹಾಳಾಗ. ನಮ್ಮ ಅತ್ತೆನೂ ಹಿಂಗೇನೆ ಸೇಮ್. ನನ್ನ ಹತ್ರ ಅಲ್ಪ ಸ್ವಲ್ಪ ದುಡ್ಡಿದ್ದಾಗ್ಲೇ ಅವ್ರಿಗೆ ಇಲ್ದೇ ಇರೋ ಕಾಯಿಲೆ ಎಲ್ಲ ಬರುತ್ತೆ. ಅಲ್ವೇ? ನಮ್ಮನೆಲ್ಲೂ ಅಷ್ಟೇ. ದುಡ್ಡಿದ್ದಾಗ ನಮ್ ನಾದ್ನಿ ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತ ನಮ್ಮ ಯಜಮಾನ್ರ ಹತ್ರ ಕೇಳೋದಕ್ ಬರ್ತಾನೆ ಇರ್ತಾಳೆ. ಮೊನ್ನೆ ಪಕ್ಕದ ಮನೆ ಹೊಸ ಕಾರ್ ತಗೊಂಡ್ರು ಕಣೆ ಅಕ್ಕ. ಹೌದಾ? ನೋಡು, ಅವ್ರ ಮನೇಲಿ ನಮ್ಮನೆಗಿನ್ನ ಜಾಸ್ತಿ ಜನ ಇದ್ದಾರೆ, ದುಡಿಯೋರೊಬ್ರೆ. ಆದ್ರೂ ಅಷ್ಟೊಂದೆಲ್ಲ ಹೇಗೆ ಮಾಡಿದ್ದಾರೆ? ನಮ್ಮ ಮನೆಯವ್ರಿಗೆ ದುಡ್ಡು ಉಳ್ಸೋದಕ್ಕೆ ಸಣ್ಣ ಚೀಟಿ ಹಾಕೋಣ ಅಂತ ಕೇಳಲ್ವಲ್ಲ. ಅವರಿಗೆ ಇವಾಗ ಅರ್ಥ ಆಗಲ್ಲ. ನಾಳೆ ದಿವಸ ಏನಾದ್ರು ಹೆಚ್ಚು ಕಡಿಮೆ ಆಗಿ ದುಡ್ಡು ಬೇಕು ಅಂದಾಗ ಆವಾಗ ಅರ್ಥ ಆಗತ್ತೆ. ಎಲ್ಲ ಇರೋದಲ್ಲೇ ಮಾಡು, ಇದ್ದಿದ್ರಲ್ಲೇ ಜೀವನ ಮಾಡೋಣ ಅಂತಾರೆ. ನಮ್ಮ ಮನೆಯವ್ರ ತರ ಇಷ್ಟು ಸಂಬಳಕ್ಕೆ ಮಜಾ ಮಾಡೋಣ ಅಂತಾರೆ. ಆದ್ರೆ ಮನೇಲಿರೋ ಖರ್ಚನ್ನ ನೋಡಿದ್ರೆ ಅವ್ರಿಗೆ ಜ್ವರ ಬರುತ್ತೆ ಅಷ್ಟೇ. ಸಂಬಳ ಕೈಗೆ ತಂದ್ಕೊಟ್ಬಿಟ್ರೆ ಮುಗಿತಾ? ಸಂಬಳ ಸಾಕಾಗತ್ತಾ ಇಲ್ವಾ ಅಂತ ತಿಳ್ಕೊಬೇಕಲ್ವಾ? ಬರೋ ಸಂಬಳ ತಿಂಗಳು ಖರ್ಚಿಗೆ ಸಾಕಾಗ್ತಾ ಇಲ್ಲ. ಮನೆ ಖರ್ಚು ಆ ದೇವ್ರಿಗೆ ಪ್ರೀತಿ ಅಲ್ಲ. ತಂದ್ಕೊಡೋ ಇಷ್ಟು ದುಡ್ಡಲ್ಲಿ ಮನೆ ಸಂಸಾರ ಹೇಗ್ ನಿಭಾಯಿಸ್ತಾಳೆ ಅಂತ ಯೋಚನೆ ಮಾಡಲ್ಲ. ಮೊನ್ನೆ ಕೊಟ್ಟಿದ್ ಸಂಬಳ ಇಷ್ಟು ಬೇಗ ಖಾಲಿ ಆಗೋಯ್ತಾ ಅಂತ ಬೇರೆ ಕೇಳ್ತಾರೆ. ಜೊತೆಗೆ ಈ ನನ್ ಗಂಡ ಅನ್ನೋ ಪುಣ್ಯಾತ್ಮ ಇಷ್ಟೆಲ್ಲ ಖರ್ಚು ಹೆಂಗಾಯ್ತು ಅಂತ ಲೆಕ್ಕ ಬೇರೆ ಕೇಳ್ತಾರೆ. ಅಯ್ಯೋ, ನಮ್ಮ ಮನೆಗೆ ಖರ್ಚುಗಳು ದುಡ್ಡು ನೋಡಿ ಬರಲ್ಲ, ಪಕ್ಕದ ಮನೆಯವ್ರನ್ನ ನೋಡಿ ಬರುತ್ತೆ. ನಾವ್ ದಿನ ಸುಮ್ನೆ ಈಗ ಮಾತಾಡಿ ಸುಸ್ತಾಗ್ತಿವಿ ಹೊರತು ಭೂಮಿ ತಿರ್ಗದ್ ನಿಲ್ಸಿದ್ರು ನಮ್ ಜೀವನ ಬದ್ಲಾಗಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಆ ಸೀರಿಯಲ್ ಹೀರೋಯಿನ್ ಬಾಳ ಆದ್ರೂ ನೆಟ್ಟಗಾಗ್ಲಿ. ಹೌದೇ, ಅಷ್ಟೇ ತೊಂದರೆಗಳು ತಾಪತ್ರಯಗಳು. ಅವಳೇನಾದ್ರೂ ಮಿಡಲ್ ಕ್ಲಾಸ್ ಆಗಿದ್ರೆ ಅವಳ ಕಷ್ಟಗಳು ಯಾವಾಗ್ಲೂ ಕಳಿಯೋದು ಇಲ್ಲ, ಮುಗಿಯೋದು ಇಲ್ಲ. ಆ ದೇವ್ರಿಗೆ ಬಡತನ ಜೀವನ ನಡೆಸು ಅಂತ ಹೇಳ್ಬೇಕು, ಆಗ ಗೊತ್ತಾಗತ್ತೆ ನಮ್ ಕಷ್ಟ ಏನು ಅಂತ. ಈ ಪ್ರಪಂಚ ನಡೀತಾ ಇರೋದು ನಮ್ಮಂತ ಮಿಡಲ್ ಕ್ಲಾಸ್ ಜನರಿಂದ, ನಾವು ಪಡೋ ಕಷ್ಟದಿಂದ, ನಾವು ಕಾಣೋ ಕನ್ಸಿನಿಂದ. ದೇವ್ರು ಶ್ರೀಮಂತರಿಗೆ ಎಲ್ಲಾನು ಕೊಡ್ತಾನೆ, ಬಡವರಿಗೆ ಏನು ಕೊಡಲ್ಲ. ಅದಕ್ಕೆ ಇಂಥದಕ್ಕೆಲ್ಲ ಚಿಂತನೆ ಮಾಡಲ್ಲ. ನಮ್ಗೆ ಎಲ್ಲಾ ಬೇಕು, ಆದ್ರೆ ಏನೂ ಇಲ್ಲ. ಆ ದೇವ್ರಿಗೆ ಮಿಡ್ಲ್ ಕ್ಲಾಸ್ ಜನ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಬಹುಶಃ ಆ ದೇವ್ರು ಕೂಡ ಮಿಡ್ಲ್ ಕ್ಲಾಸೇ ಇರ್ಬೇಕು. ನೀವೆಲ್ಲ ನನ್ನ ಮಾತು ಕೇಳಿ, ಈ ಗೋಳಾಟನೇ ಇರಲ್ಲ. ಏನೇ ಅದು? ಅದೇ ನಾನು ಹೇಳಿದ್ನಲ್ಲ ಚೀಟಿ ಸ್ಕೀಮು, ಅದ್ರದ್ದೇ ಮಾತಾಡ್ಕೊಂಡು ಬಂದೆ. ಅದಾ? ತಾಯಿ ನನ್ ಗಂಡಂಗೆಲ್ಲ ಹೇಳಾಯ್ತು, ಯಾವ್ದಕ್ಕೂ ಒಪ್ತಾ ಇಲ್ಲ ಅವರು. ನನ್ ಕರ್ಮ, ನಮ್ಮನೆಲ್ಲೂ ಅದೇ ಗತಿ. ಹೌದು, ಅವ್ರು ಹೇಳ್ತಾರೆ ಹಂಗಂತ ನಾವು ಸುಮ್ನಾಗ್ಬಿಟ್ರೆ ಅವ್ರನ್ನ ಮದ್ವೆ ಆಗಿ ಏನ್ ಸಾಧಿಸ್ದಂಗಾಯ್ತು? ಕರೆಕ್ಟು, ಏನ್ ಸಾಧಿಸ್ದಂಗಾಯ್ತು? ಮೊದ್ಲು ಬೇಡ ಬೇಡ ಅಂದವರು ಆಮೇಲೆ ಆಯ್ತು ಅಂತಾರೆ. ನಾವು ಒಳ್ಳೆ ಟೈಮಲ್ಲಿ ಕೇಳ್ಬೇಕು. ಒಳ್ಳೆ ಟೈಮ್ ಅಂದ್ರೆ ಸರಸಕ್ಕೆ ಬಾರೆ ಸರಸರನೆ ಅಂತಾರಲ್ಲ ಆಗ. ಈಗ ಸೀರಿಯಸ್, ತಿಂಗಳಿಗೆ 2,000 ರೂಪಾಯಿ ಚೀಟಿ ಕಟ್ಬೇಕು. ಎಷ್ಟ್ ತಿಂಗಳು? 10 ತಿಂಗಳು. ಎಷ್ಟು ಜನ ಇರ್ತಾರೆ? 50 ಜನ ಇರ್ತಾರೆ. ಅಷ್ಟೇನಾ? ಹೌದು ಕಣೆ, ಕೊನೆ ತಿಂಗಳಲ್ಲಿ ಬಂಪರ್ ಬಹುಮಾನ ಇಟ್ಟಿದ್ದಾರೆ. ಬಂಪರ? ಏನೇ ಅದು? 10 ತಿಂಗಳಾದ್ಮೇಲೆ ಲಾಟ್ರಿ ತೆಗಿತಾರೆ. ಡೈನಿಂಗ್ ಟೇಬಲ್ ಸೆಟ್ಟು, ಲ್ಯಾಪ್ಟಾಪು, ಮೊಬೈಲ್ ಫೋನು. ನೀನ್ ಹಾಕ್ತಾ ಇದ್ಯಾ? ಹೂನಕ್ಕ, ನಾನು 2 ಚೀಟಿ ಹಾಕ್ತಾ ಇದ್ದೀನಿ. ನಿನ್ ಗಂಡ ಇದನ್ನೆಲ್ಲ ಮಾಡಕ್ ನಿನಗ್ ಬಿಡ್ತಾನ? ಅವ್ರೆಲ್ ಬಿಡ್ತಾರೆ. ಆಗ್ಲೇ ಹೇಳಿದ್ಯಲ್ಲ ಸರಸಕ್ಕೆ ಬಾರೆ ಸರಸರನ್ನೇ ಅಂತ, ಹಾಗೆ. ಹಾಕ್ಲೇಬೇಕಾ? ಹಂಗೇನಿಲ್ಲ ಕಣೆ. ಸರಿ, ನನ್ ಗಂಡನ ಹತ್ರ ಫೋನ್ ಮಾಡಿ ಕೇಳ್ತೀನಿ. ಅವ್ರೇನಾದ್ರೂ ಒಪ್ಕೊಂಡ್ರೆ ಒಂದ್ ಹಾಕೋಣ ಅನ್ಕೊಂಡಿದೀನಿ.
ಹಾಕ್ಬೋದ್ ಕಣೆ ಅಕ್ಕ. ಆದ್ರೆ ನನ್ಗಂತೂ ಆಗಲ್ವೇ. ಯಾಕೆ? ನನ್ ಕೊನೆ ಮಗಂದು ಕಾಲೇಜ್ ಫೀಸ್ ಬೇರೆ ಕಟ್ಬೇಕು. ನಾನ್ ಹಾಕ್ಲಾ? ಬೇಡಮ್ಮ, ನಮ್ಮನೆ ವಿಷಯ ನಿನ್ ಗೊತ್ತಿಲ್ವಾ? ಲಕ್ಷ್ಮಿಗೂ ನಮ್ಗೂ ತುಂಬಾ ದೂರ. ದುಡ್ಡಿಗಂತೂ ನಾವ್ ಇರೋದೇ ಗೊತ್ತಿಲ್ಲ. ನಿನ್ನ ಅನುಕೂಲ. ನನಗೂ ಆಗಲ್ಲ. ಮಗಳಿಗೆ ಬೇರೆ ಸರ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಬೇರೆ ತಿಂಗಳು ಶುರು ಆಗತ್ತೆ. ನಮ್ಮವಳು ಅಷ್ಟೇ, ಲ್ಯಾಪ್ಟಾಪ್ ಬೇಕು ಅಂದ್ಲು. ಸದ್ಯಕ್ಕೆ ಸುಮ್ನಿರ್ಸಿದೀನಿ. ಓ, ಒಪ್ಪಿದ್ಲಾ ಆ ಹಠಮಾರಿ? ಮೊದ್ಲು ಒಪ್ಲಿಲ್ಲ. ಮುಂದಿನ ಸಲ ಚೀಟಿ ಹಾಕಿದಾಗ ಲ್ಯಾಪ್ಟಾಪ್ ಫೋನ್ ಕೊಡಿಸ್ತೀನಿ ಎಂದೆ, ಸುಮ್ನೆ ಆದ್ಲು. ಚಿಕ್ಕವಳಿಗೆ ಏನ್ ಕೊಡಿಸ್ತೀನಿ ಅಂದೆ ಅಕ್ಕ? ಮುಂದಿನ ಸಲ ಚೀಟಿ ಹಾಕಿದಾಗ ಸ್ಕೂಟಿ ಕೊಡಿಸ್ತೀನಿ ಎಂದೆ. ಆಹಾ ಬಾವ ನಿನ್ನ ಸರಸಕ್ಕೆ ಬಾರೆ ಅನ್ನೋ ಬದಲು ಒಂದ್ಸಲ ದೂರ ಇರು ಅನ್ಬೇಕು. ಆವಾಗ ನಿನಗ್ ಗೊತ್ತಾಗತ್ತೆ. ಅದೆಲ್ಲ ಬಿಡ್ರೆ, ನಾನು ಹೇಳ್ಬೇಕಾಗಿತ್ತು ಹೇಳಿದ್ದೀನಿ. ಆಮೇಲೆ ನಿಮ್ಮಿಷ್ಟ. ನಾನಂತೂ ಆ ಚೀಟಿ ದುಡ್ಡಲ್ಲಿ 2 ಚೈನ್ ಮಾಡಿಸ್ಕೊಂತೀನಿ. ನಿಮ್ ಬಾವ ಮಾಡಿಸ್ಕೊಡ್ತೀನಿ ಅಂತ ಹೇಳಿ 20 ವರ್ಷ ಆಯ್ತು. ಅಕ್ಕ ಅವ್ರಿಬ್ರು ಎದುರು ಬದ್ರು ಬಂದು ಸೌಂಡ್ ಕೊಡಿ ಅಕ್ಕ. ನಾವು ಎಷ್ಟೇ ಪ್ಲ್ಯಾನ್ ಮಾಡಿ ಜೀವನ ಮಾಡ್ತಿದ್ರು ಕೆಲವೊಂದು ವಿಚಾರಗಳು ನಮ್ಮ ಕೈ ಮೀರಿ ಹೊರಟೋಗುತ್ತೆ. ನಾವು ಅಂದ್ಕೊಂಡಿದ್ದು ಒಂದೂ ಆಗೋದಿಲ್ಲ. ನಮಗೆ ಅಳೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಹೀಗೆ ಆಗ್ತಾ ಆಗ್ತಾ ನಮ್ಮ ಕನಸುಗಳಿಗೆ ವಯಸ್ಸಾಗತ್ತೆ, ಮನಸ್ಸಿಗೆ ಬೇಜಾರಾಗತ್ತೆ, ಬೇಗ ಚೈತನ್ಯ ಕಳ್ಕೊಂಡು ನಾನೇನು ಮಾಡಿಲ್ಲ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಿಲ್ಲ ಅಂತ ಜೀವನ ಜಿಗುಪ್ಸೆ ಆಗತ್ತೆ. ಆದರೆ ಕೆಲವರು ಇರ್ತಾರೆ, ಆಗಿದ್ದಾಗಲಿ ಅಂತ ಹಿಂದೆ ಮುಂದೆ ನೋಡದೆ ಮುಂದೆ ನುಗ್ತಾ ಇರ್ತಾರೆ. ಅಕ್ಕ ಹೇಳೋ ಮಾತಲ್ಲೂ ನಿಜ ಇದೆ ಕಣೆ. ನಮಗೂ ಎಷ್ಟೋ ಆಸೆ ಆಕಾಂಕ್ಷೆಗಳು ತುಂಬ ಇರುತ್ತೆ. ಅಕ್ಕಪಕ್ಕದವ್ರ ಮನೆಯವ್ರನ್ನ ನೋಡಿದಾಗ ನಮಗೂ ಅದೇ ಥರ ಇರಬೇಕು ಅಂತ ಆಸೆ. ಇಷ್ಟಕ್ಕೆಲ್ಲ ಅಳ್ತಾರೇನೆ? ಮತ್ತೇನೇ ಅಕ್ಕ, ನಾನು ನನ್ಗೋಸ್ಕರ ಮಾಡ್ತಾ ಇದ್ದೀನ, ಮನೆಗೆ ಅಲ್ವಾ? ಚೀಟಿ ಗಿಟಿ ಏನು ಬೇಡ, ತೆಪ್ಪಗ್ ಮನೇಲಿ ಬಿದ್ದಿರೋ ಅಂತಾರೆ. ಹೋಗ್ಲಿ ಬಿಡೆ, ಸಮಾಧಾನ ಮಾಡ್ಕೋ. ಇಷ್ಟಕ್ಕೆಲ್ಲ ನಮ್ಮತ್ತೇನೆ ಕಾರಣ. ಯಾವಾಗ ತೊಲಗತ್ತೇನೋ ಆ ಪೀಡೆ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ದಿನ ಇವಾಗ್ಲೂ ₹1 ವರದಕ್ಷಿಣೆ ತಂದಿಲ್ಲ. ನನ್ನ ಮಗಂಗೆ ಪುಕ್ಷಟೆ ಗಂಟು ಬಿದ್ದಿದ್ದಾಳೆ ಅಂತ ಯಾವಾಗ್ಲೂ ಆಡ್ಕೊಳ್ತಾರೆ. ಅದೆಲ್ಲರ ಮೇಲೂ ಇದ್ದಿದೆ ಅಲ್ವಾ? ಹೌದು, ದುಡ್ಡು ಕೊಟ್ರೆ ನನ್ನ ಸೊಸೆ ಅಂತ ಸಾಯ್ತಾರೆ. ಅದೇ ನಾನು ಏನಾದ್ರೂ ಒಡವೆ ಮಾಡಿಸ್ಕೊಬೇಕು ಅಂದ್ರೆ ಎಲ್ಲಿಲ್ಲದ ರೋಗಗಳು. ನಿನ್ನೆ ಬೆಳಗ್ಗೆ ಕಾಲ್ ನೋವು ಅಂತ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಮನೆಯವ್ರು ನೋಡಿದ್ರೆ ಅವ್ರ ಅಮ್ಮನೇ ಸರಿ ಅಂತಾರೆ. ನಾನು ಅಷ್ಟು ಕಷ್ಟಪಟ್ಕೊಂಡು ಹೋದ್ರೆ ಚೀಟಿ ಗಿಟಿ ಏನು ಬೇಡ, ನಮ್ಮ ಅಮ್ಮನ ಟ್ರೀಟ್ಮೆಂಟ್ ಮೊದಲು ಅಂತಾರೆ. ಅವ್ರಿಗೇನ್ ಗೊತ್ತಾಗ್ಬೇಕು ಅವ್ರಮ್ಮ ನಾಟಕ ಆಡ್ತಾ ಇದ್ದಾರೆ ಅಂತ. ಈ ತಿಂಗಳಲ್ಲೇ ಸರ ನಾನು ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂತೀನಿ. ಮಾಡಿಸ್ಕೊಳ್ವಂತ ಬಿಡೆ. ಯಾವುದಕ್ಕೂ ನಿದ್ದೆ ಮಾತ್ರೆ ತಂದಿಟ್ಟಿದ್ದೀನಿ. ಯಾಕೆ ನಿದ್ದೆ ಮಾತ್ರೆ? ಒಂದು ನಾನು ತಗೊಂತೀನಿ, ಇಲ್ಲ ಅಂದ್ರೆ ನಮ್ಮ ಅತ್ತೆಗೆ ಹಾಕ್ತೀನಿ. ಬಿಡ್ತು ಅನ್ನ. ಮೊದ್ಲು ನೀನ್ ತಂದಿಟ್ಕೊಂಡಿದ್ದ ಮಾತ್ರನ ಎತ್ ಬಿಸಾಕು. ಏನವಾ ಎಲ್ಲವ ನೀನ್ ಯಜಮಾನಪ್ಪ? ಅಮ್ಮ ನೀವು? ಅಯ್ಯೋ ನಾನಾ? ನಿಮ್ ಯಜಮಾನಪ್ಪನ ಊರ್ ನೋಳೆಯ ಇಲ್ಲೇ ಪಕ್ಕದ ಬೀದಿಯಾಗ ಅವನಿ. ದೇವಸ್ಥಾನಕ್ಕೆ ಹೋಗಿದ್ದೆ, ಹಂಗೆ ಬರ್ತಾ ಇರುವಾಗ ನಿಮ್ ಯಜಮಾನಪ್ಪನ ಬೋಲ್ಡ್ ನೋಡ್ದೆ, ಅದಕ್ಕೆ ಬಂದ್ಬಿಟ್ಟೆ. ಎಲ್ಲವ ನಿನ್ ಯಜಮಾನಪ್ಪ? ಅವ್ರ ಆಫೀಸ್ಗೆ ಹೋಗಿದ್ದಾರೆ. ನಿಮ್ ಯಜಮಾನಪ್ಪ ಈ ಊರ್ನಾಗೆ ಅವನೆಂತ ಗೊತ್ತೇ ಇರ್ಲಿಲ್ಲ ಕಣವ. ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಹಂಗೆ ದುರ್ಗಿ ಗುಡಿಗೆ ಹೋಗಿ ಬರವ ಅಂತ ಹೊರಟೆ. ಅವ್ರು ಯಾರೋ ಹೇಳಿದ್ರು ಇಲ್ಲೇ ಹತ್ತಿರದಾಗೆ ಇದೆ ಅಂತ. ಹಂಗೆ ನಡ್ಕೊಂಡು ಹೊಂಟ್ ಬಂದೆ. ಪೂಜೆ ಮುಗಿಸ್ಕೊಂಡು ವಾಪಸ್ ಬರುವಾಗ ರಸ್ತೆನೆ ಮರ್ತೋಗೋದ. ಆ ಕಡೆಯಿಂದ ಈ ಕಡೆಗೆ ಹೋಗ್ತೀನಿ, ಈ ಕಡೆಯಿಂದ ಆಗ್ತೇ ಹೋಗ್ತೀನಿ, ಗೊತ್ತೇ ಆಗ್ಲಿಲ್ಲ ಕಣವ. ಸುತ್ತಾನೇ ಇವನಿ ಅರ್ಧ ಗಂಟೆಯಿಂದ. ಈ ಊರೇನ್ ಸಣ್ಣದೇನಮ್ಮ, 1-2 ಸಲ ತಿರ್ಗಿದ್ ನಮ್ಗೆನ ಎಷ್ಟೋ ಸಲ ದಿಕ್ ತಪ್ಪತ್ತೆ. ನೀವು ಬೇರೆ ಗುಡಿ ನೋಡೇ ಇಲ್ಲ ಅಂತೀರಾ? ಕಣವ್ವ, ನಂಗಂತೂ ಅಲ್ದು ಸಾಕಾಗೋಯ್ತು. ಕಾಲೆಲ್ಲ ಬಿದ್ದೋಯ್ತು ನೋಡು. ಇನ್ನು ನನ್ನ ಕೈಲಿ ವಾಪಸ್ ಹೋಗೋಕ್ಕಾಗಕ್ಕಿಲ್ಲ. ಆಟೋನಲ್ಲಿ ಹೋಗೋವ ಅಂದ್ರೆ ಅವನೆಲ್ಲೆಲ್ಲಿ ಸುತ್ತಿಸ್ತಾನೋ ಏನೋ. ಒಂದು ವಿಧಕ್ಕೆ ನಿಮ್ಮನೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು ನೋಡು. ಇವರೆಲ್ಲ ಇವ್ರ ಅಕ್ಕ ತಂಗಿದ್ದೀರೋ, ಇಲ್ಲೇ ಹತ್ರದಲ್ಲೇ ನಮ್ಮ ಮನೆಗಳಿರೋದು. ನೀವು ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ನಾನು ಜ್ಯೂಸ್ ತರ್ತೀನಿ. ಬನ್ನಿಮ್ಮ. ಮತ್ತೇನವ, ಊರ್ ಕಡೆ ಏನಾದ್ರು ಹೋಗಿದ್ಯಾ? ಊರಾ? ಹ್ಞೂ, ನಿಮ್ಮ ಅತ್ತೆ ಮನೆಗೆ, ಅಂದ್ರೆ ನಿನ್ ಗಂಡನೂರ್ಗೆ.
ಹಬ್ಬ ಹುಣ್ಣಿಮೆ ಅಂತ ಬಂದ್ಮ್ಯಾಕೆ ಹೋಗ್ಬೇಕಲ್ವಾ? ನಿಮ್ಮ ಅತ್ತೆ ಮಾವ ಕಾಯ್ತಾ ಇರ್ತಾರೆ. ಹಂಗೆಲ್ಲ ಹೋಗೋದನ್ನ ನಿಲ್ಲಿಸ್ಬಾರ್ದು ಕಣವ. ಅಮ್ಮ, ನಮ್ಮೂರು ಇದೇನೆ. ನಾವು ಹುಟ್ಟಿ ಬೆಳೆದಿದ್ದ ಊರೆಲ್ಲ ಇದೇನೆ. ಮತ್ತೆ ಮನೆ ಮುಂದಿರೋ ಬೋರ್ಡು? ಬೋರ್ಡಾ? ಹಾ, ಅದೇ ಮಂಜುನಾಥ ಮೈಲಾಪುರ ಅಂತ ಇದೆ. ಹೌದು. ಬೆಟ್ಟದ ಮೈಲಾಪುರ ಅಲ್ವಾ? ಅಲ್ಲಮ್ಮ, ಇದು ದೊಡ್ಡಕೆರೆ ಮೈಲಾಪುರ ಅಂತ. ಅಯ್ಯೋ ಶಿವನೇ, ನಮ್ ಬೆಡ್ದೂರ್ ಮಂಜುನಾಥಪ್ಪನ ಮನೆ ಅಂತ ಹೇಳಿ ತಪ್ಪಾಗಿ ಬಂದ್ಬಿಟ್ಟೆ. ಎಂತ ಕೆಲಸ ಆಗೋಯ್ತ್ರವಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಮ್ಮ. ಅಯ್ಯೋ ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಜ್ಯೂಸ್ ಕುಡ್ದು ಹೋಗಿರಂತೆ. ಓಹ್, ತಗೊಳ್ಳಿ. ಥ್ಯಾಂಕ್ ಯು. ಯಾವ ಏರಿಯಾನಮ್ಮ ನಿಮ್ದು? ಇಲ್ಲೇ ಪಕ್ಕದ ಬೀದಿನಲ್ಲಿ ಕಣವ. ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಛೇ ಛೇ, ಹಾಗೇನಿಲ್ಲಮ್ಮ. ನಾನಿನ್ನು ಬರ್ತೀನಮ್ಮ. ಕೂತ್ಕೊಮ್ಮ. ಏನ್ ಮಾಡ್ತಿದ್ಯಾ? ಅಜ್ಜಿಗೆ ನಿದ್ದೆ ಮಾತ್ರೆ ನಾನೇ ಹಾಕಿದ್ದು.